ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ನಾರಾಯಣ್ ಮುದ್ದಿಲ್, ಆಯುರ್ವೇದಿಕ್ ಸೆಕ್ಸುಲಲಿಸ್ಟ್ ಮತ್ತು ಆಯುರ್ವೇದಿಕ್ ಫರ್ಟಿಲಿಟಿ ಎಕ್ಸ್ಪರ್ಟು. ಇವತ್ತು ಒಂದು ತುಂಬ ವಿಶೇಷವಾದ ಕಂಟೆಂಟ್ ಬಗ್ಗೆ ನಾನು ಮಾತಾಡ್ತೀನಿ. ಮತ್ತು ಆ್ಯಸ್ ಯೂಶ್ವಲ್ ನಿಮ್ಮ ಮನೆಯಲ್ಲಿ ಸಾಕಷ್ಟು ಮೆಡಿಸಿನ್ಸ್ ಇರುತ್ತೆ. ಅದು ಮೆಡಿಸಿನ್ ಅಂದರೆ ಯಾವುದೋ ರೀತಿ ಫಾರ್ಮಸಿದಿಂದ ಪರ್ಚೇಸ್ ಮಾಡಿ ತಂದಿದ್ದೀರಲ್ಲ, ತಮ್ಮ ಕಿಚನಲ್ಲಿ ಇರುತ್ತೆ. ತಮ್ಮ ರೆಗ್ಯುಲರ್ ಆಗಿ ಆಹಾರ ಪದ್ಧತಿಯಲ್ಲಿ ಸೇವಿಸುವ ಐಟಮ್ಗಳು ನಾನು ಹೇಳ್ತೀನಿ. ಮೇನ್ಲಿ ಇವಾಗ ಇದು ಮಳೆಗಾಲ, ಒಳ್ಳೆ ವೆದರ್ ಇದೆ, ರೆಗ್ಯುಲರಾಗಿ ಚೆನ್ನಾಗಿ ಮಳೆ ಆಗ್ತಾ ಇದೆ. ಸೊ ಈ ಮಳೆಯಲ್ಲಿ ಒಂದು ಸ್ಪೆಷಲ್ ಮೂಮೆಂಟು, ಸ್ಪೆಷಲ್ ಮೆಮೊರಿ, ಸ್ಪೆಷಲಿ ಯಾರು ನವದಂಪತಿಗಳಿದ್ದಾರೆ ಅಥವಾ ರೀಸೆಂಟ್ಲಿ ರಿಲೇಷನ್ಶಿಪ್ನಲ್ಲಿ ಯಾರು ಬಂದಿದ್ದೀರಾ, ಇವಾಗ ಯಾರು ಫಿಸಿಕಲ್ ಇಂಟಿಮೆಸಿ ಸ್ಟಾರ್ಟ್ ಮಾಡಿದ್ದೀರಾ, ನ್ಯಾಚುರಲ್ಲಾಗಿ ಏನೇನು ಪದಾರ್ಥ ನಾನು ತಿನ್ನಬೇಕು ಅದರಿಂದ ನನಗೆ ಏನಂದರೆ ಓವರಾಲ್ ಸ್ವಲ್ಪ ಎನರ್ಜಿ ಲೆವೆಲ್ ಜಾಸ್ತಿ ಆಗಬೇಕು. ಒಂದೇ ರಾತ್ರಿ ನಾನು 2 ಸತಿ 3 ಸತಿ ಸೇರೋ ಥರ ಬಲ ಹೇಗೆ ಬರ್ಬೋದು, ನನ್ನ ಟೈಮಿಂಗ್ ಹೆಚ್ಚಿಗೆ ಆಗ್ಬೋದು, ನಮಗೆ ನಿಮುರಿಕೆ ಹೇಗೆ ಚೆನ್ನಾಗಿ ಆಗ್ಬೋದು ಅಂತ ಸ್ವಲ್ಪ ಬೇಸಿಕ್ ಆಹಾರಗಳು ನಾನು ಹೇಳ್ಕೊಡ್ತೀನಿ. ಸೊ ನಾನು ಆಲ್ರೆಡಿ ನಿಮಗೆ ನಿಮುರಿಕೆ ಸಮಸ್ಯೆ ಏನು, ಎರೆಕ್ಟೈಲ್ ಡಿಸ್ಫಂಕ್ಷನ್ ಏನು, ಪ್ರಿಮೇಚರ್ ಎಜಾಕ್ಯುಲೇಷನ್ ಏನು, ಇವೆಲ್ಲ ವಿಷಯ ಬಗ್ಗೆ ನಾನು ಮುಂಚೆ ಹೇಳಿದ್ದೀನಿ. ಬಟ್ ಬ್ರೀಫ್ಲಿ ಮೋಸ್ಟ್ಲಿ ಏನಾಗುತ್ತೆ, ಸಮ್ಟೈಮ್ಸು ಯಾರು ಹೊಸ ವ್ಯೂವರ್ಸ್ ಬರ್ತಾರೆ ಅಥವಾ ಅವ್ರ ಬೆನಿಫಿಟ್ಟು ಅಥವಾ ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಬರಲಿ ಅಂತ ನಾನು ಸ್ವಲ್ಪ ಫಸ್ಟು ಬೇಸಿಕ್ ನಿಮುರಿಕೆ ಏನು, ನಿಮುರು ದೌರ್ಬಲ್ಯತೆ ಏನು, ಜೊತೆಗೆ ಶೀಘ್ರಸ್ಖಲನ ಏನು, ಈ ವಿಷಯ ಬಗ್ಗೆ ನಾನು ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದರೆ ಅಥವಾ ನಿಮುರಿಕೆ ಸಮಸ್ಯೆ ಅಂದರೆ ಅನೇಬಲ್ ಟು ಅಟೇನ್ ಎರೆಕ್ಷನ್ ಅಥವಾ ಅನೇಬಲ್ ಟು ಹೋಲ್ಡ್ ಇಟ್ ಫಾರ್ ಲಾಂಗರ್ ಪೀರಿಯಡ್. ಏನಂದರೆ ಒಂದು, ನನಗೆ ಪೆನಿಸ್ನಲ್ಲಿ ರಕ್ತ ಬ್ಲಡ್ ಫ್ಲೋ ಎಷ್ಟು ಬರಬೇಕು ಅಷ್ಟು ಬರ್ತಾ ಇಲ್ಲ. ಅನೇಬಲ್ ಟು ಅಚೀವ್ ಎರೆಕ್ಷನ್ ಅಂದರೆ ಉದ್ರೇಕ ಎಷ್ಟು ಬರಬೇಕು, ಅಥವಾ ಇದು ಒಂದು ಪೆನಿಸ್ ಇದೆ ಅಂತ ತಿಳ್ಕೊಳ್ಳಿ, ಇದರಲ್ಲಿ ಎಷ್ಟು ಹಾರ್ಡ್ನೆಸ್ ಬರಬೇಕು ಅದು ಬರ್ತಾ ಇಲ್ಲ, ಅಥವಾ ಹಾರ್ಡ್ನೆಸ್ ಬರ್ತಾ ಇದೆ, ಅನೇಬಲ್ ಟು ಮೇಂಟೈನ್ ಇಟ್ ಫಾರ್ ಲಾಂಗರ್ ಪೀರಿಯಡ್. ಫಾರ್ ಎಕ್ಸಾಂಪಲ್ ಒಂದು 20 ಸೆಕೆಂಡ್ಗೆ 30 ಸೆಕೆಂಡ್ಗೆ ಪೆನಿಸ್ ಹಾರ್ಡ್ ಆಗ್ತಾ ಇದೆ, ಬಟ್ ಯಾವಾಗ ನೀವು ಜಸ್ಟ್ ಪಾರ್ಟ್ನರ್ ಜೊತೆಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಆ್ಯಕ್ಟಿವಿಟಿನಲ್ಲಿ, ಆ ಪರ್ಟಿಕ್ಯುಲರ್ ಮೂಮೆಂಟ್ಗೆ ಏನಾಗ್ತಾ ಇದೆ, ಅದು ಸಾಫ್ಟ್ ಆಗ್ತಾ ಇದೆ ಅಥವಾ ಡ್ರಾಪ್ ಆಗ್ತಾ ಇದೆ. ಸೊ ಇದಕ್ಕೆ ಏನಾಗ್ತಾರೆ, ನಿಮುರು ದೌರ್ಬಲ್ಯತೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ಮಲ್ಟಿಪಲ್ ಕಾಜಸ್ ಇದೆ. ನಾನು ತುಂಬ ಡೀಪಾಗಿ ಹೋಗಲ್ಲ, ಬ್ರೀಫ್ ಅಂತ ಹೇಳ್ತೀನಿ. ಒಂದು ಹಾರ್ಮೋನಲ್ ಕಾಜ್ ಇರುತ್ತೆ ಬಾಡಿನಲ್ಲಿ, ಪುರುಷರ ಬಾಡಿನಲ್ಲಿ ಒಂದು ಹಾರ್ಮೋನ್ ಇರುತ್ತೆ ಟೆಸ್ಟೋಸ್ಟಿರಾನ್ ಅಂತ. ಅದರ ಕೊರತೆ ಜಾಸ್ತಿ ಆದರೆ, ಟೆಸ್ಟೋಸ್ಟಿರಾನ್ ನಾರ್ಮಲ್ ರೇಂಜ್ಗಿಂತ ತುಂಬ ಕಡಿಮೆ ಆದರೆ ಆ ಥರ ಆಗುತ್ತೆ ಒಂದು. ಎರಡನೇದು ಏನಂದರೆ ಒಂದು ಹಾರ್ಮೋನ್ ಇರುತ್ತೆ ಕಾರ್ಟಿಸಾಲ್ ಅಂತ, ಇದಕ್ಕೆ ಸ್ಟ್ರೆಸ್ ಹಾರ್ಮೋನ್ ಅಂತೀವಿ. ಮೋಸ್ಟ್ಲಿ IT ಜಾಬ್ಸ್ ಯಾರು ಮಾಡ್ತಾರೆ, ನೈಟ್ ಡ್ಯೂಟಿ ಯಾರು ಮಾಡ್ತಾರೆ, ಅಥವಾ ಇವತ್ತು ನಾಳೆ ಏನಿದೆ ಈ ಆನ್ಲೈನು, ಎಷ್ಟೋ ಹುಡುಗರು ಏನು ಮಾಡ್ತಾರೆ, ಹುಡುಗರು ಒಂದು ಪಾರ್ಟ್ ಟೈಮ್ ಜಾಬ್ ಥರ ಡೆಲಿವರಿ ಬಾಯ್ ಕೆಲಸ ಮಾಡ್ತಾರೆ, ಅವ್ರಿಗೆ ಒಂದು ಸ್ಟ್ರೆಸ್ ಇರುತ್ತೆ. ಒಂದು ಪರ್ಟಿಕ್ಯುಲರ್ ಪಾಯಿಂಟಿಂದ ಎರಡನೇ ಪರ್ಟಿಕ್ಯುಲರ್ ಪಾಯಿಂಟ್ನಲ್ಲಿ ತುಂಬ ಬೇಗ ಅವ್ರು ನಾನು ಡೆಲಿವರಿ ಮುಗಿಸ್ಬೇಕು, ಎಷ್ಟೈತೆ ನಾನು ಅಷ್ಟು ಡೆಲಿವರಿ ಜಾಸ್ತಿ ಕೊಡಬೇಕು. ಸೊ ಡ್ಯೂರಿಂಗ್ ಈ ಮೂಮೆಂಟ್ ಅವ್ರಿಗೆ ಏನಾಗುತ್ತೆ, ಮೈಂಡ್ನಲ್ಲಿ ಎಷ್ಟೋ ಸ್ಟ್ರೆಸ್ ತುಂಬುತ್ತೆ. ಯಾಕಂದರೆ ನಾನು 1 ಡೇನಲ್ಲಿ ನನಗೆ ಒಂದು 20 ಡೆಲಿವರೀಸ್ 25 ಡೆಲಿವರೀಸ್ ಕೊಡಬೇಕು. ಅವಾಗ ಏನು ಮಾಡ್ತಾನೆ, ನಾನು ಓವರ್ ಸ್ಟ್ರೆಸ್ ಮಾಡ್ಕೊಳ್ತಾನೆ ಬಾಡಿನಲ್ಲಿ. ಯಾವಾಗೂ ಬಾಡಿನಲ್ಲಿ ಓವರ್ ಸ್ಟ್ರೆಸ್ ಯಾವಾಗ ಜಾಸ್ತಿ ಆಗುತ್ತೆ ನೋಡಿ, ಏನಾಗುತ್ತೆ, ಈ ಕಾರ್ಟಿಸಾಲ್ ಅಂಶ ಜಾಸ್ತಿ ಆಗುತ್ತೆ. ಕಾರ್ಟಿಸಾಲ್ ಜಾಸ್ತಿ ಆದರೆ ಏನಾಗುತ್ತೆ, ನಿಮಗೆ ಟೆಸ್ಟೋಸ್ಟಿರಾನ್ ರಕ್ತನಲ್ಲಿ ಇದ್ರೂ ಅದನ್ನು ಫಂಕ್ಷನ್ ಮಾಡೋಕ್ಕೆ ಕಾರ್ಟಿಸಾಲ್ ಕೊಡೋಲ್ಲ. ಹೇಗಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಏರಿಯಾನಲ್ಲಿ ಹೋಗ್ತಾ ಇದ್ದೀರಪ್ಪ, ನಿಮಗೆ ಯಾರೋ ಒಬ್ಬರು ಆನ್ ಆಫ್ ಸಡನ್ ಮುಂದ್ಗಡೆ ಒಂದು ಡಾನ್ ಬಂದನ ಅಥವಾ ಯಾವುದೋ ಒಂದು ಆ ಏರಿಯಾಗೆ ಒಂದು ಅವ್ನು ರೌಡಿ ಶೀಟರ್ ಅಂತ ಹೇಳ್ಕೊಳ್ಳಿ. ಅವ್ನಿಗೆ ನೋಡಿಬಿಟ್ರೆ ನಿಮಗೆ ಭಯ, ಅಯ್ಯೋ ಸುಮ್ಮನೆ ಇವನು ಸವಸ್ ಯಾಕೆ ಬೇಡಪ್ಪ, ಸುಮ್ಮನೆ ಇಲ್ಲಿ ನಿಂತ್ಕೊಳ್ಳಿ ಅಂದ್ರೆ ವಾಪಸ್ ಹೋಗೋಣ ಅಂತೆ. ಸೊ ಈ ಕಾರ್ಟಿಸಾಲ್ ಅಂದರೆ ಅದು ಒಂದು ಡಾನ್ ಥರ ಅವನು. ಸೊ ಟೆಸ್ಟೋಸ್ಟಿರಾನ್ ಅವ್ನು ಮುಂದ್ಗಡೆ ಏನು ಕೆಲಸ ಮಾಡಲ್ಲ, ಅವನು ಇರಲಿ ಬಿಡಪ್ಪ ಅಂತ. ಸೊ ಈ ಕಾರ್ಟಿಸಾಲ್ನ ನಾವು ಡೌನ್ ಮಾಡ್ಕೋಬೇಕು. ಸೊ ಕಾರ್ಟಿಸಾಲ್ ಡೌನ್ ಮಾಡಬೇಕಂದ್ರೆ ಸ್ವಲ್ಪ ಸ್ಟ್ರೆಸ್ನ ಕಡಿಮೆ ಮಾಡಬೇಕು, ವಾಕ್ ಕರೆಕ್ಟಾಗಿ ಮಾಡಬೇಕು, ನಿದ್ದೆ ಕರೆಕ್ಟಾಗಿ ಮಾಡಬೇಕು, ಆಹಾರ ಕರೆಕ್ಟಾಗಿ ತಗೋಬೇಕು. ಆವಾಗ ಕಾರ್ಟಿಸಾಲ್ ಡೌನ್ ಆಗುತ್ತೆ, ಟೆಸ್ಟೋಸ್ಟಿರಾನ್ ಕೆಲಸ ಮಾಡುತ್ತೆ. ಸೊ ಒಂದನೇದು ಹಾರ್ಮೋನಲ್ಲು. ಎರಡನೇದನ್ನಂದ್ರೆ ನರ್ವ್ ಡ್ಯಾಮೇಜ್. ಇವಾಗ ಸ್ಪೆಷಲಿ ಯಾರು ಡಯಾಬಿಟೀಸ್ ಇರ್ತಾರೆ, ಅಥವಾ ಯಾರಿಗೆ B12 ಡೆಫಿಷಿಯನ್ಸಿ ಇದೆ, ವೈಟಮಿನ್ D ಡೆಫಿಷಿಯನ್ಸಿ ಇದೆ, ಅಥವಾ ಯಾರಿಗೆ ಬೈ ಬರ್ತ್ ನರ್ವಸ್ ಡಿಸಾರ್ಡರ್ ಇದೆ, ಅಥವಾ ನರ್ವ್ ಪ್ರಾಬ್ಲಮ್ಗಳಿರುತ್ತೆ, ಅವ್ರನ್ನಲ್ಲಿ ಏನಾಗುತ್ತೆ ಏನಂದರೆ, ಇದು ಡಯಾಬಿಟೀಸ್ ಆಗಲಿ ಇವೆಲ್ಲ ಕಾಯಿಲೆದಿಂದ ನರ್ವ್ ಡ್ಯಾಮೇಜ್ ಆಗುತ್ತೆ. ಒಂದ್ಸತಿ ನರ್ವ್ ಡ್ಯಾಮೇಜ್ ಆದರೆ ಇದು ಇರ್ರಿವರ್ಸಿಬಲ್ ಡ್ಯಾಮೇಜ್. ಈಗ ಏನು ಹಳೆ ಡ್ಯಾಮೇಜ್ ಇದೆ ಅದನ್ನು ನಾವು ರಿಕವರ್ ಮಾಡೋಕ್ಕಾಗಲ್ಲ, ಬಟ್ ಫರ್ದರ್ ಡ್ಯಾಮೇಜ್ನ ನಾವು ಪ್ರೊಟೆಕ್ಟ್ ಮಾಡಿಬಿಟ್ಟು ಇದ್ದಿದ್ದಲ್ಲಿ ನಾವು ಚೆನ್ನಾಗಿ ಅದನ್ನು ಪ್ರೊಟೆಕ್ಷನ್ ಕೊಡಬೇಕು.
ಸೊ ನರ್ವ್ ಡ್ಯಾಮೇಜ್ ಏನಾದರೂ ಇದ್ದರೆ ಅದಕ್ಕೆ ಪರ್ಟಿಕ್ಯುಲರ್ ಔಷಧಿಗಳಿರುತ್ತೆ. ನಾನು ಸರ್ಟನ್ ಬೇಸಿಕ್ಸ್ ಹೇಳ್ತೀನಿ ಮತ್ತು ನಾನು ಒಂದು ಹೋಮ್ ರೆಮಿಡೀಸು ಆಮೇಲೆ ಹೇಳ್ತೀನಿ. ಯಾಕಂದರೆ ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋ ಆಗುತ್ತೆ ಇದು, ನೀವು ಲಾಸ್ಟ್ವರೆಗೆ ನೋಡ್ಬೇಕು. ಯಾಕಂದರೆ ನಾನು ಒಂದೊಂದು ಪಾಯಿಂಟ್ ರಿವೀಲ್ ಮಾಡ್ತಾ ಹೋಗ್ತೀನಿ. ಇದೂ ಇದೆಯಾ, ಇದನ್ನು ಮಾಡ್ಬೋದಾ ಅಂತ ನಿಮಗೆ ಒಂದು ಮೈಂಡಲ್ಲಿ ಕ್ಯೂರಿಯಾಸಿಟಿ ಉತ್ಪತ್ತಿ ಮಾಡ್ತಾ ಇದ್ದೀನಿ. ಸೊ ಫಸ್ಟು ನಿಮಗೆ ಯಾವಾಗ ಸ್ಟ್ರೆಸ್ ಜಾಸ್ತಿ ಆಯಿತು ಅಥವಾ ನರ್ವ್ ಡ್ಯಾಮೇಜಸ್ ಜಾಸ್ತಿ ಫೀಲ್ ಆಗ್ತಾ ಇದೆ, ಆವಾಗ ನೀವು ಏನು ಮಾಡಬೇಕಂದ್ರೆ ದಿನ ರಾತ್ರಿ ಮಲಗುವಾಗ 1 ಗ್ಲಾಸ್ ಉಗುರ್ಬೆಚ್ಚ ಹಾಲಲ್ಲಿ 1 ಸ್ಪೂನ್ ಅಶ್ವಗಂಧ ಪೌಡರ್ ಮಿಕ್ಸ್ ಮಾಡಿಬಿಟ್ಟು ತಗೋಬೇಕು. ಅಶ್ವಗಂಧ ನ್ಯಾಚುರಲಿ ಒಂದು ಆಂಗ್ಜಿಯೋಲೈಟಿಕ್ ಪ್ರಾಪರ್ಟಿ ಇದೆ. ಆಂಗ್ಜಿಯೋಲೈಟಿಕ್ ಪ್ರಾಪರ್ಟಿ ಅಂದರೆ ಮೈಂಡ್ನ ರಿಲ್ಯಾಕ್ಸ್ ಮಾಡೋದೆ. ಹ್ಯಾಪಿ ಹಾರ್ಮೋನ್ಸ್ ಸೆರಟೋನಿನ್ ಇರ್ಬೋದು, ಆಕ್ಸಿಟೋಸಿನ್ ಇರ್ಬೋದು, ಎಂಡೋರ್ಫಿನ್ ಇರ್ಬೋದು, ನಾನ್ ಎಡ್ರಿಲಿನ್ ಇರ್ಬೋದು, ಈ ಹಾರ್ಮೋನ್ಸ್ನ ಜಾಸ್ತಿ ರೂಪಾಂತರದಲ್ಲಿ ಬಾಡಿನಲ್ಲಿ ಉತ್ಪತ್ತಿ ಮಾಡೋದೆ. ಸೊ ಯಾವಾಗ ಹ್ಯಾಪಿ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ ನೋಡಿ ಬಾಡಿನಲ್ಲಿ, ನ್ಯಾಚುರಲಿ ಟೆಸ್ಟೋಸ್ಟೆರಾನ್ ಜಾಸ್ತಿ ಆಗುತ್ತೆ.